ತಪ್ಪಾಗುತ್ತೆ ಮಾತಾಡೋದು. ಟಿಕೆಟ್ ಬುಕ್ ಆಗಿರೋ ವಿಚಾರಕ್ಕೂ ಇದೇನೋ ಬುಕ್ ಆಗಿಲ್ಲ, ಸುಳ್ಳು ಹೇಳ್ತಿದ್ದಾರೆ, ಅದು ಏನೋ ಶುರುವಾಗಿತ್ತಲ್ಲ. ಅವೆಲ್ಲ ಸ್ಮಾಲ್ ವಾರ್ ಸರ್, ಸ್ಮಾಲ್ ಪೆಟ್ಟಿ. ಲಾಸ್ಟ್ ಟೈಮ್ ನಾನು ಹೇಳಿದೆ, Not the battle. ಗ್ರೌಂಡ್ ಲೆವೆಲ್ಗೆ ಹೋಗಿ ನಾನು ಅದೆಲ್ಲ ಫೈಟಿಗಿತ್ತು ಸರ್. ನನ್ನ ಯುದ್ಧ ಅಂತ ನಾನು ಏನು ಹೇಳಿದೆ ಸರ್, ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯೋ ವಾರ್ ಬಗ್ಗೆ ನಾನು ಮಾತಾಡಲ್ಲ ಸರ್. ಅದೆಲ್ಲ ಕಿತ್ತಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಅದೆಲ್ಲ ನಾನು ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಲಿ ಹೇಳಿದೆ. ದೇರ್ ಆರ್ ಸ್ಮಾಲ್ ಥಿಂಗ್ಸ್ ರಮಾಕಾಂತ್ ಅವರೇ. ಇಲ್ಲಿ ಇದು ನಡೀತಾ ಇರೋದು ದೊಡ್ಡ ಮೊತ್ತದಲ್ಲಿ, ಒಂದು ಕೋಟಿ ಯಾರಿಗೂ ಒಂದು ಲಾಸ್ ಆಗುತ್ತೆ, ಒಬ್ಬರು ಹಾಳಾಗ್ತಾರೆ, ಒಬ್ಬರು ವಿತರಕರ್ತರು ಹೋಗ್ತಾರೆ, ವೀಕ್ಷಕರು ಹೋಗ್ತಾರೆ ಅಲ್ಲಿ ಅಂತ ಬಂದಾಗ ಸಿನಿಮಾ ನೀವು ಹೇಳಿದ್ರಿ ಆನೆಗೆ ಅಂಬಾರಿ ದೊಡ್ಡದಲ್ಲ ಅಂದ್ರಿ. ಈಗ ನಿಮಗೆ ನನ್ನ ಬಗ್ಗೆ ಅದ್ರ ಬಗ್ಗೆ ನಂಬಿಕೆ ಇದ್ದಲ್ಲಿ ಸರ್, ನಾನು ತಾನೇ ಸಿನಿಮಾನ ಕಾಪಾಡಬೇಕು. ನಾನೇ ಧ್ವನಿ ಇರಲಿಲ್ಲ ಅಂದರೆ, ಈಗ ನಾನು ವೇದಿಕೆ ಮೇಲೆ ಮಾತಾಡಿಲ್ಲ ಅಂದ್ಕೊಳ್ಳಿ, ಏನಾಗಿರೋದು? ಒಳಗೊಳಗಡೆ ನೋಡು ನೀನು ನೋಡು ಸರ್. ಯಾರಿಗೋ ಗೊತ್ತಾಗಬೇಕಿತ್ತು, ನಮಗೆ ಗೊತ್ತಾಗಿದೆ ಅಂತ. ನಾವು ರೆಡಿ ಇದ್ದೀವಿ. ಏನು ಮಾಡಬೇಕು? ಫ್ಯಾನ್ಸ್ ಏನು ಮಾಡಬೇಕು? ಸುದೀಪ್ ಫ್ಯಾನ್ಸ್ ಏನು ಮಾಡೋದು ಬೇಡ ಸರ್, ಆರಾಮಾಗಿ ಪಿಕ್ಚರ್ ಹೋಗಿ ನೋಡಲಿ, ಯಾರಿಗೂ ರಿಯಾಕ್ಟ್ ಮಾಡೋದೇ ಬೇಡ. ಪಡೆ ಕಲ್ಲು ತೂರಾಟ ಮಾಡ್ತಿದ್ದಾರೆ ಯುದ್ಧಕ್ಕೆ. ಏನಕ್ಕಂತ ಹೇಳಿದ್ರೆ ಪೈರಸಿ ನಿಮ್ಮ ಕಣ್ಣಿಗೆ ಬಿದ್ದಲ್ಲಿ ಇಮಿಡಿಯೇಟ್ ರಿಯಾಕ್ಟ್ ಮಾಡಿ. ನೀವು ಆ ಲಿಂಕ್ಗಳು ನಮ್ಗೆ ಕಳಿಸಿ, ನೀವು ಹೋರಾಟ ಮಾಡಿ. ಇವಾಗ ನನ್ನ ಫ್ಯಾನ್ಸಿಗೆ, ಇವಾಗ ಪೈಲ್ವಾನಲ್ಲಿ ಹೇಳ್ತೀನಿ ಸರ್, ಪೈಲ್ವಾನಲ್ಲಿ ಇದೇ ಥರ ಪೈರಸಿ ಆದಾಗ ನನ್ನ ಫ್ಯಾನ್ಸೇ ನಮ್ಮ ಸಿನಿಮಾ ಕಾಪಾಡಿದ್ದು ಸರ್. ಓಕೆ, ಪೈರಸಿ ಬಂದ್ರೂ ಥಿಯೇಟ್ರ್ ಒಳಗೆ ನುಗ್ಗಿದ್ರು, ಪೈರಸಿ ಬಂದ್ರು. ಇದೇ ನೀವು ಕಿಟ್ಟಪ್ಪನಿಗೆ ಹೋಗ್ಬಿಟ್ಟು ಸ್ವಪ್ನ ಅವ್ರಿಗೆ ಇವತ್ತಿಗೂ ಕೇಳಿ, ಅವ್ರ ಪಾಪ ಎಷ್ಟು ನೋವು ಅನ್ಭವಿಸ್ಬಿಟ್ರು ಅಂದರೆ, ಮಾರ್ನಿಂಗ್ ಶೋನು ನಡೀತಾ ಇದೆ, ಆಲ್ರೆಡಿ ದೊಡ್ಡ ಒಳ್ಳೆ ಪ್ರಿಂಟು. ಮೊದಲನೇ ಸಿನಿಮಾ ಪೈರಸಿ ಆಗಿದ್ದು ಸರ್, ಆರೆಂಜಲ್ಲಿ. ಟೆಲಿಗ್ರಾಮಲ್ಲಿ ಬರುವಂಥದ್ದು ಮೊದಲನೇ ಸಿನಿಮಾ ಪೈರಸಿ ಆಗಿದ್ದು. ಅಲ್ಲಿವರೆಗೂ CD ಬರ್ತಾಯಿತ್ತು, ಕ್ಯಾಮ್ರಾ ಪ್ರಿಂಟ್ ಬರ್ತಾಯಿತ್ತು, ಡಿಜಿಟಲ್ ಪ್ರಿಂಟು ಆ ಥರ. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ಆವತ್ತಿಗೆ ಕಾಪಾಡಿದ್ಯಾರು ಸರ್? ನನ್ನ ಫ್ಯಾನ್ಸೇ. ಈಗ ನನ್ನ ಫ್ಯಾನ್ಸ್ನ ಯಾಕೆ ಇನ್ವಾಲ್ವ್ ಮಾಡಬಾರ್ದು ನಾನು? ನಿಮ್ಮ ಕಣ್ಣು ಇವಾಗ ನೀವು ತಾನೇ ನೋಡಬೇಕು, ಎಲ್ಲೆಲ್ಲ ಕೂತಿರ್ಬೇಕಾದ್ರೆ. ನಿಮಗೆ ನಾನು ರಮಾಕಾಂತ್ ಅಂತ ಹೇಳಿದೆ, ರಮಾಕಾಂತ್ ನೀವು ಇಲ್ಲಿಂದ ಹೋದಾಗ ಅಕಸ್ಮಾತ್ ಸರ್ ನಿಮ್ಮ ಕಿವಿಗೆ ಏನಾದ್ರು ಬಿದ್ದಲ್ಲಿ, ಕಣ್ಣಿಗೆ ಏನಾದ್ರು ಬಿದ್ದಲ್ಲಿ ದಯವಿಟ್ಟು ಇವಾಗ ನೀವು ಹಿಂಗೆ ಸಿಗ್ತೀರಾ ಹೇಳ್ತೀನಿ. ನಾನು ಒಬ್ಬೊಬ್ಬ ಫ್ಯಾನಿಗೆ ಸಿಕ್ಕಿ ಹೇಳೋಕ್ಕಾಗುತ್ತಾ? ದಟ್ ವಾಸ್ ದ ಬೆಸ್ಟ್ ಆಪರ್ಚುನಿಟಿ ಫಾರ್ ಮೀ. ವೇದಿಕೆ ಮೇಲೆ ಹೇಳಿದೆ, ಸೈಲೆಂಟಾಗಿ ಕೂರ್ಬೇಡಿ ನೀವು ಅಂತ. ಕಾರಣ ಏನಂತಂದರೆ, ಒಂದು ಬಂದು ಪೈರಸಿ ಆಗ್ತಾಯಿದೆ, ನಿಮ್ಮ ಥರ ಲಿಂಕ್ ಬಂತಾರೆ, ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡಿ, ಹೋಗಿ ಕಂಪ್ಲೇಂಟ್ ಕೊಡಿ, ಮಾಡಿ. ಯಾವುದ್ರ ಬಗ್ಗೆ ಮಾಡಬೇಕು ಅದ್ರ ಬಗ್ಗೆ ಬರುತ್ತೆ, ರಿಸಲ್ಟ್ ಬರಲಿ. ಆ್ಯಂಡ್ ಇದು ಒಂದಕ್ಕಲ್ಲ ಸರ್, ಏನಾಗುತ್ತೆ, ಎಲ್ಲ ಸಿನಿಮಾಗೂ ಹೆಲ್ಪ್ ಆಗಬೇಕಿದು. ಓಕೆ, ಹೋರಾಟ ನಾನು ಒಬ್ಬಂದೇ ಅಲ್ವಲ್ಲ, ನನಗೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಗ್ತದೆ, ಬಟ್ ಎಲ್ರದ್ದು ಆಗಲಿ ಅದು. ಆ್ಯಂಡ್ ನಾನು ಇದು ಒಳ್ಳೆ ನನ್ನ ವೇದಿಕೆಯಲ್ಲಿ ಮಾತಾಡಿದೆ, ಪಕ್ಕದ ವೇದಿಕೆಲ್ಲ ಮಾತಾಡಲಿ, ನಾನು ನನ್ನ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಮರಿಬೇಡಿ, ನಾನು ಹೇಳ್ಬೇಕಾದ್ರೆ ಅಲ್ಲಿ ಕ್ಯಾಮ್ರಾ ಇದೆ, ಎಲ್ಲರೂ ನೋಡ್ತಾರೆ ಅಂತ ಗೊತ್ತಿಲ್ವ ನನಗೆ? ಬಚ್ಚಿಟ್ಕೊಂಡು ಹೇಳಿದ್ನ? ಈಗ ನಾನು ಎಲ್ಲೋ ಬಚ್ಚಿಟ್ಕೊಂಡು ಹೇಳ್ಬಿಟ್ಟು ಅಲ್ಲಿಂದೆಲ್ಲೋ ಬಾತ್ರೂಮಿಂದ ತೆಗೆದುಬಿಟ್ಟು ರೂಮಿಂದ ತೆಗೆದುಬಿಟ್ಟು ಹಾಕಿದ್ರೆ ಒಪ್ತೀನಿ. ನಾನು ವೇದಿಕೆ ಮೇಲೆ ಹೇಳಿದ್ದೀನಿ ಸರ್, ಐ ಆಮ್ ಹಿಯರ್ ಫಾರ್ 30 years. ನನಗಷ್ಟು ಗೊತ್ತಿಲ್ಲ ಕ್ಯಾಮ್ರಾ ಸೆರೆ ಹಿಡಿತಾರೆ, ಇನ್ನೊಂದು ಆಗ್ತಾರೆ ಅಂತ. ಈಗ ನಾನು ಮಾತಾಡಿದ್ದು ಎಲ್ಲಿ ಅರ್ಥ ಆಯ್ತಾ ನಿಮಗೆ? ಸೌಂಡ್ ಆಗ್ತಾ ಇರೋದು ಎಲ್ಲಿ? ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಮಾತಾಡಿದ್ದೇ ಬೇರೆ, ನಾನು ಅಲ್ಲಿದ್ದೀನಿ. ಆ್ಯಂಡ್ ಇನ್ನೊಂದು ನಾನೇ ಓಪನಾಗಿ ಹೇಳ್ತಾ ಇದ್ದೀನಿ ಅಂತೇಳಿ, ಯಾರ ಬಗ್ಗೆನೂ ಮಾತಾಡೋದು ತಪ್ಪಾಗುತ್ತೆ ಸರ್. ಅದು ಈಗ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲೋ ಒಂದು ಕಡೆ, ಐ ಡೋಂಟ್ ಥಿಂಕ್ ಅದು ನಮ್ಮ ಹೆಸರು ತೊಗೊಂಡ್ರೆ ನಾನು ಹೇಳ್ಬೋಲ್ಲ. ಪಾಪ ಅವ್ರು ಯಾರನ್ನ ತಲೆಯಲ್ಲಿ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳಿ, ಯಾರಿಗೆ ಹೇಳಿದ್ದು ಅಂತ ಕೇಳಿ. ಸಪೋಸ್ ನಮ್ಮ ಹೆಸರೇ ಬಾಯಿಂದ ಬಂದರೆ ಉತ್ತರ ಕೊಡ್ತೀನಿ, ಇದ್ರ ಮೇಲೆ ತಪ್ಪಾಗುತ್ತೆ ಸರ್. ನ್ಯೂಟನ್ಸ್ ಥರ್ಡ್ ಲಾ ನೆನಪಾಗ್ಬಿಡ್ತು ಆ ಮಾತುಗಳು ಕೇಳಿದಾಗ. ನನಗೆ ಸೈನ್ಸ್ ಗೊತ್ತಿಲ್ಲ ರಮಾಕಾಂತ್, ಒಂದು ಹೇಳ್ತೀನಿ, ಇದ್ರ ಮೇಲೆ ರಮಾಕಾಂತ್ ಫಾರೆನ್ಸಿಕ್ ರಿಪೋರ್ಟ್ ಹೋಗೋದು ಬೇಡ, ಬೈಸೆಕ್ಷನ್ ಅಷ್ಟೊಂದು ಬೇಡ. ಆ್ಯಂಡ್ ಇದು ನನ್ನ ಲೈಫಲ್ಲಿ ಏನೂ ಅಲ್ಲ, ಇದು ಸಿಚುವೇಶನ್ ಅಲ್ಲ. ಓಕೆ, ಇದನ್ನು ನಾವು ಡೈಸೆಕ್ಟ್ ಮಾಡ್ಕೊತ ಹೋದರೆ ನನ್ನ ಅಜೆಂಡಾ ಇವತ್ತು ಮಾರ್ಕ ಯಾರ್ದೋ ಸ್ಟೇಟ್ಮೆಂಟಾ? 30 years I'm in the industry. I know how to respect people and I know how to love my cinema and I know how to protect my cinema. ಇಲ್ಲಿ ನನ್ನ ಮಾತು ಅದ್ರ ಬಗ್ಗೆ ಇದೆ ಹೊರತು ಇನ್ಯಾವುದ್ರ ಬಗ್ಗೆನೂ ಅಲ್ಲ. ನನ್ನ ಮಾತಲ್ಲಿ ಏನಾದ್ರು ಸ್ಪೆಸಿಫಿಕ್ಕಾಗಿ ಯಾರ್ದಾರು ಹೆಸರಿದ್ದು ಇನ್ನೊಂದಿದ್ರೆ ಮಾತಾಡೋಣ. ಏನೂ ಇಲ್ಲ ಅಂದಾಗ ನಾನು ಇಲ್ಲಿ ಮಾತಾಡಿದ್ದಕ್ಕೆ ಎಲ್ಲಿಂದನೋ ಗಂಟೆ ಸೌಂಡ್ ಬಂದರೆ ನಾನು ಅಲ್ಲಿ ಕೈ ಮುಗಿಯೋಕ್ಕಾಗಲ್ಲಪ್ಪ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಅಲ್ಲಿಂದ ನನ್ನ ಹೆಸರಲ್ಲೇ ಪೂಜೆ ನಡೀತಾ ಇದೆ ಅಂದರೆ ಪ್ರಸಾದ ತಗೊಳಕ್ಕೆ ಬರ್ತೀನಿ ನಾನು. ಎಲ್ಲೋ ಇರುತ್ತೆ, ಏನೋ ಇರುತ್ತೆ, ಯಾರ್ದೋ ಪಾಪ ಯಾರಿಗೆ ಹೇಳಿದವರು ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ಕೇಳಿ ನೋಡಿ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ನಾನೇ ಉತ್ತರ ಕೊಡಲಿಕ್ಕೆ. ಅವರು